ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಸೊ ಇವತ್ತು ಒಂದು ದೊಡ್ಡ ಟಾಪಿಕ್ ತೊಗೊಂಬಂದಿದ್ದೀನಿ. ಬಟ್ ಇದಕ್ಕೆ ಕೆಲವರಿಗೆ ಇಷ್ಟನೂ ಆಗ್ಬೋದು, ಕೆಲವರಿಗೆ ಕಷ್ಟನೂ ಆಗ್ಬೋದು. ಬಟ್ ಈ ವಿಡಿಯೋ ನಾನು ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗಬೇಕು ಅಂತಲೇ ನನ್ನ ಒಂದು ಪ್ರಯತ್ನ. ಸೊ ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಪ್ಯಾರಾಮೆಡಿಕಲ್ ಆರ್ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ ಬಗ್ಗೆ. ಅಂದರೆ ಯಾರ್ಯಾರು 12th ಮೇಲೆ ಓದ್ತಾರೋ, ಫಾರ್ ಎಕ್ಸಾಂಪಲ್ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ನೀಟ್ ಎಕ್ಸಾಮ್ ಬರೀತಾ ಇರ್ತಾರೆ, ನೀಟ್ ಎಕ್ಸಾಮ್ ಆಗಿಲ್ಲ, ಕ್ವಾಲಿಫೈ ಆಗಿಲ್ಲ, ಜಾಸ್ತಿ ಮಾರ್ಕ್ಸ್ ಬಂದಿಲ್ಲ ಅಂದರೆ ಅವರು ಪ್ಯಾರಾಮೆಡಿಕಲ್ ಅಥವಾ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ಗೆ ಜಾಯ್ನ್ ಆಗ್ತಾರೆ. ಈಗ ನಾರ್ಮಲಾಗಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಅಂದರೆ ಯಾವುದಂದರೆ BSc ಕಾರ್ಡಿಯಾಲಜಿ ಅಥವಾ BSc ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ, ಆಮೇಲೆ BSc ಆಪ್ಟೋಮೆಟ್ರಿ, BMLT, BMIT, BSc ಎಮರ್ಜೆನ್ಸಿ ಮೆಡಿಸಿನ್ ಆ್ಯಂಡ್ ಟ್ರಾಮಾ ಕೇರ್ ಟೆಕ್ನಾಲಜಿ. ಇದೆಲ್ಲ ಕೋರ್ಸಸ್ ಯಾವುದು ಒಬ್ಬ ಡಾಕ್ಟರ್ ಜೊತೆ ಸೇರಿ ಕೆಲಸ ಮಾಡೋದನ್ನು ನಾವು ಪ್ಯಾರಾಮೆಡಿಕಲ್ ಅವ್ರ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ ಅಂತ ಹೇಳ್ತೀವಿ. ಆಮೇಲೆ ಸಾಮಾನ್ಯವಾಗಿ ಈ ಎಲ್ಲ ಕೋರ್ಸಸ್ಸು ಕೂಡ 3 ವರ್ಷ ಕೋರ್ಸು, 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಸೊ ಈ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಈ ಕೋರ್ಸ್ ಮಾಡಿದ್ರೆ ನಿಜವಾಗ್ಲೂ ನಮಗೆ ಒಳ್ಳೆ ಸಂಬಳ ಸಿಗುತ್ತಾ, ಅಥವಾ ನಮ್ಗೆ ಎಷ್ಟು ಸಂಬಳ ಸಿಗುತ್ತೆ, ನಮ್ಮ ಸ್ಯಾಲ್ರಿ ಗ್ರೋತ್ ಹೆಂಗಿರುತ್ತೆ, ನಮಗೆ ಜಾಬ್ ಸಿಗುತ್ತಾ ಸಿಗಲ್ವಾ, ನಮ್ಮ ಪ್ಲೇಸ್ ಆಫ್ ವರ್ಕ್ ಏನಾಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ಫಸ್ಟ್ಲಿ ನಾನು ನಿಮಗೆ ಹೇಳೋ ವಿಷಯ ಏನಂದರೆ, ಪ್ಯಾರಾಮೆಡಿಕಲ್ ಕೋರ್ಸ್ ಯಾವ ಥರ ಅಂತಂದರೆ ಇದೆಲ್ಲ ನಿಮಗೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್. ಅಂದರೆ ನೀವು ಕೋರ್ಸ್ ಮುಗಿತಿದ್ದಂಗ್ಲೇ ನಿಮಗೆ ಕೆಲಸ ಸಿಕ್ಬಿಡುತ್ತೆ. ಆದರೆ ನಿಜವಾಗ್ಲೂ ಸಂಬಳ ನಿಮಗೆ ಸ್ಲೋ ಗ್ರೋತ್ ಇರುತ್ತೆ. ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ಇವತ್ತಿನ ಒಂದು ಮಾರ್ಕೆಟ್ ರೇಟ್ ಪ್ರಕಾರ ಒಂದು 20-25 ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗುತ್ತೆ. ಅದಾದಮೇಲೆ ನಿಮಗೆ ನೀವೇನಾದ್ರು ಒಂದು 5 ವರ್ಷ ಆದರೂ ಕೂಡ ಈ ಕೋರ್ಸಸ್ ನೀವು ಓದಿದ್ರು ಕೂಡ ನೀವು 1 ಲಕ್ಷ ಸಂಬಳ ಸಿಗೋಕ್ಕೆ ತುಂಬ ಕಷ್ಟ ಬೀಳ್ತೀರಾ. ಹೌದು, ಇವತ್ತು ಏನು ಸರ್ ಹೆಲ್ತ್ ಕೇರಲ್ಲಿ ಯಾವತ್ತೂ ರಿಸೆಷನ್ ಆಗಲ್ಲ, ನೀವೇನು ಸರ್ ಹಿಂಗೆ ಹೇಳ್ತೀರಾ? ನಾನು ಅದನ್ನು ಹೇಳ್ತಾ ಇಲ್ಲ. ಹೆಲ್ತ್ ಕೇರಲ್ಲಿ ರಿಸೆಷನ್ ಆಗಲ್ಲ. ಆದರೆ ಈ ಪ್ಯಾರಾಮೆಡಿಕಲ್ ಕೋರ್ಸಸಲ್ಲಿ ನಿಮಗೆ ಸಂಬಳ ಸಿಕ್ಬಿಡುತ್ತೆ, ಕೆಲಸ ಸಿಕ್ಬಿಡುತ್ತೆ. ಆದರೆ ಸಂಬಳ ಜಾಸ್ತಿ ಆಗೋದು ಕಷ್ಟ ಆಗುತ್ತೆ. ಮತ್ತು ನಿಮ್ಗೆ ಒಳ್ಳೆ ಕಡೆ ಸಂಬಳ ಬೇಕಂದರೆ ನೀವು ಒಳ್ಳೆ ಹಾಸ್ಪಿಟಲ್ ಕೆಲಸ ಮಾಡಬೇಕಾಗತ್ತೆ, ಒಳ್ಳೆ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಸಣ್ಣ ಪುಟ್ಟ ಕ್ಲಿನಿಕ್ಕು, ಸಣ್ಣ ಪುಟ್ಟ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ ಒಳ್ಳೆ ಸಂಬಳ ಸಿಗೋಲ್ಲ. ನೀವು ಬಿಗ್ಗರ್ ಹಾಸ್ಪಿಟಲ್ಸಲ್ಲಿ, ಆಮೇಲೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲಿ, ಆಮೇಲೆ ಒಳ್ಳೆ ಸಿಟಿಲಿ ಮಾಡಬೇಕಾಗತ್ತೆ. ಅಲ್ಲಿ ಮಾತ್ರ ನಿಮ್ಗೆ ಒಳ್ಳೆ ದುಡ್ಡು ಸಿಗುತ್ತೆ ಆಗಲಿ, ಇಲ್ಲಾಂದರೆ ನಿಮಗೆ ಒಳ್ಳೆ ಸ್ಯಾಲ್ರಿ ಅಥವಾ ಗ್ರೋತು ಸಿಗೋದಿಲ್ಲ. ಬಿಕಾಸ್ ಇವತ್ತೇನೋ ಕೆಲಸ ಸಿಕ್ಬಿಡುತ್ತೆ, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಸಂಬಳ ಕೂಡ ಜಾಸ್ತಿ ಆಗಬೇಕು. ಪ್ರತಿದಿನ ಬೆಲೆ ಏರಿಕೆ ಆಗುತ್ತೆ, ಅದೇ ಥರ ನಮ್ಮ ಒಂದು ಇನ್ಕಮ್ ಕೂಡ ಜಾಸ್ತಿ ಆಗಬೇಕು. ಮತ್ತು ಈ ಪ್ಯಾರಾಮೆಡಿಕಲ್ ಕೋರ್ಸಸಲ್ಲಿ ಕೆಲವು ಚಾಲೆಂಜಸ್ ಇದೆ. ಆ ಚಾಲೆಂಜಸ್ ಕೂಡ ನಿಮಗೆ ಹೇಳ್ತೀನಿ, ಅದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸ್ಟ್ರೆಸ್ ಇದ್ದೇ ಇರುತ್ತೆ, ಅದಾಯಿತು. ಎಮರ್ಜೆನ್ಸಿಲಿ ಕೆಲಸ ಮಾಡಬೇಕಾಗತ್ತೆ, ನೈಟ್ ಶಿಫ್ಟ್ ಕೆಲಸ ಮಾಡಬೇಕಾಗತ್ತೆ, ಮತ್ತು ಲಾಂಗ್ ಶಿಫ್ಟ್ಸ್ ಅಂದರೆ ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ಥರ್ಡ್ ಶಿಫ್ಟು ಮಾಡಬೇಕಾಗತ್ತೆ. ಸೊ ಇದಕ್ಕೆಲ್ಲ ನೀವು ತಡ್ಕೊಳ್ಳೋಷ್ಟು ಶಕ್ತಿ ನಿಮ್ಗೆ ಬೇಕೇ ಬೇಕಾಗತ್ತೆ. ಎಲ್ಲದಕ್ಕಿಂತ ನಿಮಗೆ ಜಾಸ್ತಿ ಪೇಷನ್ಸ್ ಕೂಡ ಬೇಕಾಗುತ್ತೆ. ಹಂಗಂದ್ರೆ ಏನು ಸರ್, ನಾವು ಬಿಟ್ಬಿಡೋಣ ಈ ಕೆಲಸನ, ನಾವು ಪ್ಯಾರಾಮೆಡಿಕಲ್ ಓದಬಾರ್ದು ಅಂತ ನೀವು ಕೇಳ್ಬೋದು. ಪ್ಯಾರಾಮೆಡಿಕಲ್ ಓದಿ, ನೀವೆಲ್ಲ ಮಾಡಿ, ಆದರೆ ನಿಮಗೆ ರಿಯಾಲಿಟಿ ಗೊತ್ತಿರಬೇಕಲ್ವಾ. ನೀವು ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡ್ಕೊಂಡಾಗ ಅಯ್ಯೋ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇದೆ, ಸೇರ್ಕೊಂಬೇಡ, ಲಕ್ಷ ದುಡಿಬೋದು ಅಂತ ಅನ್ಕೋಬೋದು. ಹಂಗಾಗೋದೇ ಇಲ್ಲ ಇದರಲ್ಲಿ. ಓಕೆ, ನಿಮಗೆ ಕೆಲಸ 100% ಸಿಗುತ್ತೆ, ನಿಮಗೆ ಸಂಬಳನೂ ಸಿಗುತ್ತೆ, ಆದರೆ ಜಾಸ್ತಿ ಸಂಬಳ ಸಿಗೋದು ಕಷ್ಟ. ಕಂಪ್ಯಾರಿಟಿವ್ಲಿ ಇಂಜಿನಿಯರಿಂಗ್ ಕೋರ್ಸಸ್, ಈಗ ಒಬ್ಬ ಇಂಜಿನಿಯರು ಇವತ್ತೊಂದು 30,000 ರೂಪಾಯಿ ಸಂಬಳಕ್ಕೆ ಸೇರ್ಕೊಂಡಂದರೆ ವಿತಿನ್ ಸ್ಪ್ಯಾನ್ ಆಫ್ ಟೈಮ್ 4 ವರ್ಷ 5 ವರ್ಷ ಒಳಗಡೆ ಅವನಿಗೆ 80,000, 90,000, 1 ಲಕ್ಷವರೆಗೂ ಹೋಗ್ಬಿಡುತ್ತೆ. ಅದೇ ನೀವು ಪ್ಯಾರಾಮೆಡಿಕಲಲ್ಲಿ ಈ ಥರ ಆಗಲ್ಲ. ನಿಮಗೆ ಪ್ಯಾರಾಮೆಡಿಕಲ್ ಕೆಲಸ ಗ್ಯಾರಂಟಿ ಸಿಗುತ್ತೆ, ಆದರೆ ನಿಮ್ಮ ಸ್ಯಾಲ್ರಿ ಗ್ರೋತು ತುಂಬ ಕಷ್ಟ ಆಗುತ್ತೆ. ಇದನ್ನೆಲ್ಲ ಧ್ಯಾನ ಇಟ್ಕೊಂಡು ಮುಂದೆ ಮಾಡಿ. ಈಗ ಯಾರ್ಯಾರು ಇದಕ್ಕೆ ಸೇರ್ಕೊಬೋದು, ಏನು ಮಾಡ್ಬೋದು ಅಂದರೆ, ನಿಮಗೆ ಹೆಲ್ತ್ ಕೇರಲ್ಲಿ ಇಂಟ್ರೆಸ್ಟ್ ಇದೆಯಾ, ಸೇರ್ಕೊಳ್ಳಿ. ಮತ್ತು ಸ್ಲೋ ಗ್ರೋತ್ ಆದರೂ ಪರವಾಗಿಲ್ಲ ಸರ್, ನಾನು ಕೆಲಸ ಮಾಡ್ತೀನಿ ಸರ್, ಮಾಡಿ, ಆಯಿತಾ. ಅದಾದಮೇಲೆ ನಿಮಗೇನಾದರೂ ಬೇಗ ಮನಿ ಬೇಕು, ಆಗಲ್ಲ. ಈಸಿ ಜಾಬ್ ಬೇಕು, ಆಗಲ್ಲ. ಪ್ರೆಷರ್ ಬೇಡ, ಆಗಲ್ಲ. ಎರಡೂ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳೇ. ನಿಮಗೆ ಪ್ರೆಷರ್ ಬೇಕಾ ಬೇಡ, ಈ ಎಲ್ಲ ಇಂಪಾರ್ಟೆಂಟು ಪಾಯಿಂಟ್ಸ್ ನೀವು ಕನ್ಸಿಡರ್ ಮಾಡಿ ಆದಮೇಲೆ ನೀವು ಪ್ಯಾರಾಮೆಡಿಕಲ್ ಕೋರ್ಸಸ್ಗೆ ಜಾಯ್ನ್ ಆಗಿ. ಸರಿ ಸರ್, ಈಗ ನೀಟು ಬೇಡ ಅಂದ್ರಿ, ಪ್ಯಾರಾಮೆಡಿಕಲು ಬೇಡ ಅಂದ್ರಿ, ನಾವೇನು ಮಾಡ್ಬೇಕು ಸರ್, ಸುಮ್ಮನೆ ಬೇಡ ಅಂತ ಕೇಳ್ಬೋದು. ಆಗಲ್ಲ. ನೀವು PCMB ಮಾಡಿದರೆ ಯು ಕ್ಯಾನ್ ಆಲ್ವೇಸ್ ಗೋ ಫಾರ್ ಇಂಜಿನಿಯರಿಂಗ್, ಅಥವಾ ನೀವು ಬಯೋ ಇನ್ಫಾರ್ಮ್ಯಾಟಿಕ್ಸ್ ಅಂತ ಒಂದು ಕೋರ್ಸ್ ಇದೆ. ಬಯೋ ಇನ್ಫಾರ್ಮ್ಯಾಟಿಕ್ಸಲ್ಲಿ ಇಟ್ ಈಸ್ ಅ ಪ್ಲೇಸ್ ವೇರ್ ಟೆಕ್ನಾಲಜಿ ಮೀಟ್ಸ್ ಬಯಾಲಜಿ ಅಂತ ಹೇಳ್ಬೋದು ನಾವು. ಇದನ್ನು ಕಾಂಬಿನೇಷನ್ ಆಫ್ ಬಯಾಲಜಿ, ಡೇಟಾ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆಗುತ್ತೆ. ಇದು ಜಿನೋಮ್ಸಲ್ಲಿ ಕೆಲಸ ಸಿಗುತ್ತೆ ನಿಮಗೆ, ಆಯಿತಾ. DNA ಟೆಸ್ಟ್ ಮಾಡೋ ಕೆಲಸ ಸಿಗುತ್ತೆ ನಿಮಗೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸ ಸಿಗುತ್ತೆ, ಕ್ವಾಲಿಟಿ ಕಂಟ್ರೋಲ್ ಕೆಲಸ ಸಿಗುತ್ತೆ ನಿಮಗೆ. ಅದಲ್ಲದೆ ನಿಮಗೆ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಕೂಡ ಕೆಲಸ ಸಿಗುತ್ತೆ. ಸೊ ನನ್ನ ಒಂದು ಸಜೆಷನ್ ಹೆಂಗಂದರೆ, ಯು ಮಸ್ಟ್ ಸೆಲೆಕ್ಟ್ ಸಮ್ ಕೋರ್ಸ್ ವೇರ್ ದ ಸ್ಯಾಲ್ರಿ ಆ್ಯಂಡ್ ಯುವರ್ ಪರ್ಸನಲ್ ಗ್ರೋತ್ ಶುಡ್ ಬಿ ಇಂಪ್ರೂವ್ಡ್. ನೀವು ಅಲ್ಲೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ ತುಂಬ ಕೋರ್ಸಸ್ಗಳಿದೆ. ಜನ ಏನು ಮಾಡ್ತಾರೆ, ಗಡಿ ಬಿಡಿ ಬಿದ್ದು ಕೋರ್ಸ್ ಜಾಯ್ನ್ ಆಗಿಬಿಡ್ತಾರೆ. ಬಟ್ ಈ ಎಲ್ಲ ಕೋರ್ಸು ನೀವೇನಾದ್ರು ಅಬ್ರಾಡ್ಗೆ ಹೋಗ್ತೀವಿ ಅಂದರೆ ಸೂಪರ್ ಸಂಬಳ,
ಸಖತ್ ದುಡ್ಡು ಮಾಡ್ಬೋದು. ಕೆನಡಾ, ಜರ್ಮನಿ, ಆಸ್ಟ್ರೇಲಿಯಾ, UK, USA ಇವತ್ತು ಎಷ್ಟೊಂದು ಜನ BSc ನರ್ಸಿಂಗ್ ಮಾಡಿ ಕೆನಡಾ, ಜರ್ಮನಿಲಿ ಕೆಲಸ ಮಾಡ್ತಾರೆ. ವರ್ಷಕ್ಕೆ ಆಲ್ಮೋಸ್ಟ್ 60 ಲಕ್ಷ 70 ಲಕ್ಷ ರೂಪಾಯಿ ಸಂಬಳ ತೊಗೊತಾರೆ ಆಫ್ಟರ್ ಹ್ಯಾವಿಂಗ್ 3 years ಆಫ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮದೇನಾದರೂ ಪ್ಯಾರಾಮೆಡಿಕಲ್ ಮಾಡ್ತೀನಿ, ನಾನು ಪ್ರೆಷರ್ ತೊಗೊತೀನಿ, ಪರವಾಗಿಲ್ಲ ಸರ್, ದೆನ್ ಡು. ಇಲ್ಲ ಸರ್, ನಾನು ಔಟ್ ಸ್ಟೇಷನ್ಗೆ ಹೋಗ್ತೀನಿ, ಅಬ್ರಾಡ್ಗೆ ಹೋಗ್ತೀನಿ, ಸೆಟ್ಲ್ ಆಗ್ತೀನಿ, ಡೂ ಇಟ್. ಇಲ್ಲ ಅಂತಂದರೆ ಮೋರ್ ದೆನ್ ಅ ಪ್ಯಾರಾಮೆಡಿಕಲ್ ಯು ಕ್ಯಾನ್ ಆಲ್ವೇಸ್ ಚೂಸ್ ಇಂಜಿನಿಯರಿಂಗ್ ಅಂತ ನನ್ನ ಒಂದು ಪರ್ಸ್ನಲ್ ಸಜೆಷನ್ ಅಂತ. ಸೊ ಇದರಲ್ಲಿ ನಾನು ಯಾರಿಗೇ ಆಗಲಿ ಒಬ್ರಿಗೆ ಹರ್ಟ್ ಮಾಡಬೇಕು ಅಥವಾ ಪ್ಯಾರಾಮೆಡಿಕಲ್ ಮಾಡಿದ್ರೆ ಕೀಳು ಮೇಳು ಅವೆಲ್ಲ ನಾನು ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ನಾವು ಇವತ್ತು ಒಂದು ಓದಿ ಪ್ಲೇಸ್ಮೆಂಟ್ ತೊಗೊಂಡ್ರೆ ನಮ್ಮ ಒಂದು ಒಳ್ಳೆ ಜೀವನನ ರೂಪಿಸ್ಕೊಳ್ಳೋಕೆ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ನಾನು ಇದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದ್ದು. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮಗೆ ಫೋನ್ ಮಾಡಿ, ವಿ ಆರ್ ದೇರ್. ಮತ್ತು ನೀವಿಗೆ ನಮ್ಮ ಆಫೀಸಿಗೆ ಬರ್ಬೋದು ನಾವು ನಿಮಗೆ ಫ್ರೀಯಾಗಿ ಕೆರಿಯರ್ ಕೌನ್ಸಿಲಿಂಗ್ ಕೊಡ್ತೀವಿ. ಯಾವ ಕಾಲೇಜು ಯಾವ ಕೋರ್ಸು ಅಂತಲ್ಲ. ಮತ್ತು CET ರ್ಯಾಂಕಿಂಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಮ್ಮದೇ ಒಂದು ಪ್ರಿಡಿಕ್ಷನ್ ಸಾಫ್ಟ್ವೇರ್ ಮಾಡಿದ್ದೀವಿ, ಅದ್ರಲ್ಲಿ ಚೆಕ್ ಮಾಡಿ ನಿಮ್ಗೆ ಎಷ್ಟು ಮಾರ್ಕ್ ಬರುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ. 20,000 30,000 ರ್ಯಾಂಕಿಂಗ್ ಮೇಲೆ ನಿಮ್ಗೆ ಬಂದರೆ ಯು ಆರ್ ಇನ್ ಎ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಕರ್ನಾಟಕದಲ್ಲಿ ಎಷ್ಟೊಂದು ಕಾಲೇಜ್ ಇದೆ, ಆದರೆ ಒಳ್ಳೆ ಕಾಲೇಜು, ಒಳ್ಳೆ ಪ್ಲೇಸ್ಮೆಂಟ್ ಕೊಡೋ ಕಾಲೇಜ್ ತುಂಬ ಕಡಿಮೆ ಇದೆ. CETನಲ್ಲಿ ಸಿಗಬೇಕಾದ್ರೆ ಗೌರ್ಮೆಂಟ್ ಸೀಟ್ ಅಷ್ಟೇ ಅಂತ ಹೇಳ್ತಾರೆ, ಬಟ್ 1.25 ಲಕ್ಷ ಮಿನಿಮಮ್ ಕೊಳ್ಳೇಬೇಕಾಗತ್ತೆ. ಸೊ ಥಿಂಕ್ ಬಿಫೋರ್ ವಾಟ್ ಎವರ್ ಯು ಡೂ ಆ್ಯಂಡ್ ಥಿಂಕ್ ಬಿಫೋರ್ ಯು ಟೇಕ್ ಎ ಡಿಸಿಷನ್. ಕಮ್ ಟು ವಿದ್ಯಾರ್ಥಿ ಸೇವಾ, ವಿ ಆರ್ ದೇರ್ ಫಾರ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.